ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ವಿಮಾನ ದುರಂತ ಒಂದೊಂದು ದೃಶ್ಯ ಭಯಾನಕ. ಮೇಘಾನಿ ಪ್ರದೇಶದಲ್ಲಿ ನರಕದ ವಾತಾವರಣವೇ ಸೃಷ್ಟಿಯಾಗಿದೆ. ವಿಮಾನ ಡಿಕ್ಕಿಗೆ ಕಟ್ಟಡವೇ ನಾಮಾವಶೇಷವಾಗಿದೆ. ಮೇಘಾನಿ ಪ್ರದೇಶದ ಸುತ್ತಮುತ್ತಲಿನ ಜನರಿಗೆ ಭಯ. ದುರಂತದ ಬೆನ್ನಲ್ಲೇ ಜೀವ ಭಯದಲ್ಲೇ ಅಲ್ಲಿನ ಜನ ಬದುಕ್ತಾ ಇದ್ದಾರೆ. ವಿಮಾನ ದುರಂತ ಸ್ಥಳದಿಂದ TV9 ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ವಿಮಾನ ದುರಂತ ಆದಂತಹ ಸ್ಥಳ, ಅಲ್ಲಿನ ಒಂದೊಂದು ದೃಶ್ಯವೂ ಕೂಡ ಭಯಾನಕವಾಗಿ ಕಂಡು ಬರ್ತಾ ಇದೆ. ನಮ್ಮ ಪ್ರತಿನಿಧಿ ಹರೀಶ್ ಘಟನಾ ಸ್ಥಳದಿಂದ ಒಂದು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತ ಸಂಭವಿಸಿ ಈಗ 45 ಗಂಟೆಗಳು ಕಳೆದಿದೆ. ಈಗ ಪರಿಸ್ಥಿತಿ ಹೇಗಿದೆ ಮತ್ತೆ ಇಲ್ಲಿಂದ ಕೇವಲ 50 ಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರುವಂತಹದ್ದು, ಅದರ ದೃಶ್ಯವನ್ನ ತೋರಿಸುವಂತಹ ಪ್ರಯತ್ನವನ್ನ ನಾವು ಹಾಗೂ ನಮ್ಮ ಕ್ಯಾಮ್ರಾಮನ್ ಆದಂತಹ ಗಣೇಶ್ ಪ್ರಸಾದ್ ಅವರು ಮಾಡ್ತಾರೆ. ನೋಡಬಹುದು, ನಾನು ನಿಂತಿರ್ತಕ್ಕಂತಹ ಜಾಗದಿಂದ ಕೇವಲ 50 ಮೀಟರ್ ದೂರದಲ್ಲಿ ವಿಮಾನ ಪತನ ಆಗಿರುವಂತಹದ್ದು. BJ ಮೆಡಿಕಲ್ ಕಾಲೇಜು ಹಾಸ್ಟೆಲ್ನ ಒಂದು ಮೆಸ್ ಮೇಲೆ ವಿಮಾನ ಬಿದ್ದಿರುವಂತಹದ್ದು. ಈಗಲೂ ಕೂಡ ವಿಮಾನದ ಬಾಲ ಕಾಣ್ತಾ ಇದೆ. ಮತ್ತೆ ವಿಮಾನ ನೇರವಾಗಿ ಕಟ್ಟಡದ ಮೇಲೆ ಅಪ್ಪಳಿಸಿರುವಂತಹದ್ದು ಇಲ್ಲಿಂದ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತಹದ್ದು. ವಿಮಾನದ ಬಾಲ ಕೂಡ ಕಾಣ್ತಾ ಇರುವಂತಹದ್ದು ನೋಡಬಹುದು. ಜೊತೆಗೆ ಆ ಒಂದು 1:39 ಸುಮಾರಿಗೆ ಮಧ್ಯಾಹ್ನ ವಿದ್ಯಾರ್ಥಿಗಳು ಇದೇ ಹಾಸ್ಟೆಲ್ ಮೆಸ್ ನಲ್ಲಿ ಊಟವನ್ನ ಮಾಡ್ತಾ ಇರ್ತಾರೆ. ತಟ್ಟೆಯಲ್ಲಿ ಅನ್ನ ಹಾಕೊಂಡು ಊಟ ಮಾಡುವಂತಹ ಸಂದರ್ಭದಲ್ಲಿ ಏಕಾಏಕಿ ಏರ್ ಇಂಡಿಯಾ ವಿಮಾನ ಪತನ ಆಗುತ್ತೆ. ಪತನ ಆಗಿರುವಂತಹ ದೃಶ್ಯವನ್ನು ಕೂಡ ಈಗ ನೋಡಬಹುದು. ಮತ್ತೆ ಅಲ್ಲಿ ಒಂದಷ್ಟು ಅಧಿಕಾರಿಗಳು ಕೂಡ ಆ ಒಂದು ಜಾಗವನ್ನ ಇನ್ನೂ ಕೂಡ ತಪಾಸಣೆಯನ್ನ ಮಾಡ್ತಾ ಇರುವಂತಹದ್ದು. ಬಹು ಮುಖ್ಯವಾಗಿ ನೋಡ್ತಾ ಇರಬಹುದು, ಈಗೊಂದು ವಿಮಾನ ಮೇಲೆ ಹೋಗ್ತಾ ಇದೆ, ಇಂಡಿಗೋ ವಿಮಾನ. ಇದೇ ಡೈರೆಕ್ಷನ್ ನಲ್ಲಿ ಬಂದಂತಹ ಏರ್ ಇಂಡಿಯಾ ವಿಮಾನ 12ನೇ ತಾರೀಕು ನೇರವಾಗಿ ಇದೇ ಕಟ್ಟಡದ ಮೇಲೆ ಅಪ್ಪಳಿಸುವಂತಹದ್ದು. ಈ ವಿಮಾನದಲ್ಲಿದ್ದಂತಹ 242 ಪ್ರಯಾಣಿಕರ ಪೈಕಿ 241 ಪ್ರಯಾಣಿಕರು ಸಾವನ್ನಪ್ತಾರೆ, ಸುಟ್ಟು ಕರಕಲಾಗ್ತಾರೆ. ಈ ವಿಮಾನದಲ್ಲಿ 1,25,000 ಲೀಟರ್ಗೂ ಹೆಚ್ಚು ಇಂಧನ ಇತ್ತು. ಹಾಗಾಗಿ ಇದ್ದಕ್ಕಿದ್ದಂತೆ ವಿಮಾನ ಅಪ್ಪಳಿಸಿದಂತ ಸಂದರ್ಭದಲ್ಲಿ ಸ್ಫೋಟಗೊಳ್ಳುತ್ತೆ. ಇಂಧನದ ಟ್ಯಾಂಕ್ ಸ್ಫೋಟಗೊಂಡಂತ ಸಂದರ್ಭದಲ್ಲಿ ಇಡೀ ಸುತ್ತಮುತ್ತ ಬೆಂಕಿ ಹೊತ್ಕೊಳ್ಳುತ್ತೆ. ಒಂದು ರೀತಿಯಾಗಿ ಬಾಂಬ್ ಸ್ಫೋಟದ ರೀತಿಯಲ್ಲಿ ಬೆಂಕಿ ಹೊತ್ಕೊಳ್ಳುತ್ತೆ. ನೋಡ್ತಾ ಇರಬಹುದು, ಈ ಮರವು ಕೂಡ ಸಂಪೂರ್ಣವಾಗಿ ವಿಮಾನ ಹಾರಿ ಬಂದು ಬೀಳುವಂತ ಸಂದರ್ಭದಲ್ಲಿ ಈ ಮರಕ್ಕೂ ಕೂಡ ನಜ್ಜುಗುಜ್ಜಾಗಿರುವಂತಹದ್ದು. ಪಕ್ಕದಲ್ಲೇ ಒಂದು ಕಬ್ಬಿಣದ ಪೋಲ್ ಕೂಡ ಇದೆ. ಆ ಕಬ್ಬಿಣದ ಪೋಲ್ ಕೂಡ ಬಾಗಿರುವಂತಹದ್ದು. ಆ ಕಬ್ಬಿಣದ ಪೋಲ್ಗೂ ಕೂಡ ವಿಮಾನ ತಾಕಿ ಹೋಗಿರುವಂತಹದ್ದು. ನೇರವಾಗಿ ನಂತರ ಆ ಒಂದು ಕಟ್ಟಡಕ್ಕೆ ಅಪ್ಪಳಿಸಿರುವಂತಹದ್ದು. ಈಗ DGCA ಅಧಿಕಾರಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಸ್ಥಳಕ್ಕೆ ಆಗಮಿಸಿ ಈಗ ಸಂಪೂರ್ಣವಾದ ತನಿಖೆಯನ್ನು ಕೂಡ ಮಾಡ್ತಾ ಇರುವಂತಹದ್ದು. ಜೊತೆಗೆ ಬ್ಲಾಕ್ ಬಾಕ್ಸ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಅಧಿಕಾರಿಗಳು ಹೇಳಿರುವಂತಹದ್ದು. ಈ ಬ್ಲಾಕ್ ಬಾಕ್ಸ್ ನಲ್ಲಿ ಬಹಳಷ್ಟು ಮುಖ್ಯವಾಗಿ ಕೊನೆಯ ಹಂತದಲ್ಲಿ ಕೋ ಪೈಲಟ್ ಹಾಗೂ ಪೈಲಟ್ ಯಾವ ರೀತಿಯಾದಂತಹ ಸಂಭಾಷಣೆಯನ್ನು ನಡೆಸಿದ್ರು ಮತ್ತೆ ವಿಮಾನ ಪತನಕ್ಕೆ ಏನು ಕಾರಣ ಅನ್ನುವಂತಹದ್ದು ಆ ಬ್ಲಾಕ್ ಬಾಕ್ಸ್ ನಲ್ಲಿ ಪತ್ತೆ ಆಗುತ್ತೆ. ಆ ಬ್ಲಾಕ್ ಬಾಕ್ಸ್ ಅನ್ನ ವಿಶ್ಲೇಷಣೆಯನ್ನ ಮಾಡಲಿಕ್ಕೆ ಕನಿಷ್ಠ 30 ದಿನಗಳು ಬೇಕಾಗುತ್ತೆ ಅನ್ನುವಂತಹದನ್ನ ಅಧಿಕಾರಿಗಳು ಹೇಳ್ತಾ ಇರುವಂತಹದ್ದು. ಜೊತೆಗೆ ಸಂಪೂರ್ಣ ತನಿಖೆ ಮುಗಿಬೇಕು ಅಂತಂದ್ರೆ 1 ವರ್ಷ ಆಗುತ್ತೆ. ಅಂದ್ರೆ ವಿಮಾನ ಪತನಕ್ಕೆ ನಿಖರ ಕಾರಣ ಏನು ಅನ್ನುವಂತಹದ್ದು ಈ ಬ್ಲಾಕ್ ಬಾಕ್ಸ್ ನಲ್ಲಿ ಗೊತ್ತಾಗುತ್ತೆ. ಕ್ಯಾಮ್ರಾ ಪರ್ಸನ್ ಗಣೇಶ್ ಪ್ರಸಾದ್ ಜೊತೆ ಹರೀಶ್, TV9 ಅಹಮದಾಬಾದ್.